ಆದ್ಮೇಲೆ ಇಸ್ಲಾಂನಲ್ಲಿ ಸುನ್ನತಿ ಎಂಬಂತಹ ಒಂದು ದೊಡ್ಡ ಕಾರ್ಯ ಇದೆ. ಅಂದರೆ ಶಿಶ್ನದ ತುದಿಯ ಚರ್ಮದ ಒಂದು ಭಾಗವನ್ನು ಕತ್ತರಿಸಲಾಗುತ್ತದೆ. ಇದರ ಉದ್ದೇಶ ಏನು? ಆದ್ಮೇಲೆ ಬನ್ನಿ ಇದರ ಉತ್ತರವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನಮ್ಮ ಹೆಸರಾಂತ ಲೇಖಕ ಮುಷ್ತಾಕ್ ಹೆನ್ನಾಬಲ್ ಅವರ ಧರ್ಮ ಪುಸ್ತಕದಿಂದ. ಮುಸ್ಲಿಮರು ಕಟ್ಟುನಿಟ್ಟಾಗಿ ಅನುಸರಿಸುವ ಸುನ್ನತಿ ಅಂದರೆ ಶಿಶ್ನದ ತುದಿಯ ಚರ್ಮ ಕತ್ತರಿಸುವುದು ಆಗಾಗ ವ್ಯಂಗ್ಯ ಮತ್ತು ಅವಹೇಳನಕ್ಕೆ ತುತ್ತಾಗುತ್ತದೆ. ಕೆಲವೊಂದು ಸಮಯದಲ್ಲಿ ಮುಸ್ಲಿಮರು ಸೇರಿದಂತೆ ಬಹುತೇಕರಿಗೆ ಇದರ ಸುತ್ತಲಿನ ಅಗತ್ಯದ ವಿಚಾರಗಳು ತಿಳಿದಿರುವುದಿಲ್ಲ. ಸುನ್ನತಿ ಎಂದರೆ ಶಿಶ್ನದ ತುದಿಯ ಚರ್ಮ ಕತ್ತರಿಸುವ ದೇಹಾರೋಗ್ಯಕ್ಕೆ ಪೂರಕವಾದ ಒಂದು ಪ್ರಕ್ರಿಯೆಯಾಗಿದೆ. ಮಸೀದಿಗಳಲ್ಲಿ ಧರ್ಮಗುರುಗಳೂ ಕೂಡ ಇದನ್ನು ಧಾರ್ಮಿಕ ನೆಲೆಯಲ್ಲಿ ವಿವರಿಸುತ್ತಾರೆ ಬಿಟ್ಟರೆ ವೈದ್ಯ ವಿಜ್ಞಾನದ ದೃಷ್ಟಿಕೋನದಿಂದ ಇದನ್ನು ಪ್ರಸ್ತುತಪಡಿಸುವುದು ತುಂಬ ಕಡಿಮೆ. ಸುನ್ನತಿಯನ್ನು ಯಹೂದಿಗಳು, ಕ್ರೈಸ್ತರು ಮತ್ತು ಮುಸ್ಲಿಮರು ಮಾಡಿಸಿಕೊಳ್ಳುತ್ತಾರೆ. ಯಹೂದಿಗಳು ಮುಸ್ಲಿಮರಲ್ಲಿ ಗಂಡು ಮಗು ಹುಟ್ಟಿದ ಕೆಲವೇ ದಿನಗಳಲ್ಲಿ ಇದನ್ನು ಮಾಡಿಸುತ್ತಾರೆ. ಆದರೆ ಕ್ರೈಸ್ತರಲ್ಲಿ ಮಾತ್ರ ಮುಂಚಿದ್ದ ಈ ಪದ್ಧತಿ ಈಗ ಕಾಣಿಸುತ್ತಾ ಇಲ್ಲ. ಮುಸ್ಲಿಮರು ಮತ್ತು ಯಹೂದಿಗಳಲ್ಲಿ ಇದರ ಪರಿಪೂರ್ಣ ಪಾಲನೆ ಇಂದಿಗೂ ಇದೆ. ಮನುಷ್ಯರಿಗೆ ಬಹುತೇಕ ರೋಗಗಳು ದೇಹದ ನವರಂಧ್ರಗಳ ಮೂಲಕ ಬರುವಂಥದ್ದು. ಅದರಲ್ಲಿ ಮೂತ್ರದ್ವಾರವೂ ಒಂದು. ದೇಹದ ಉಳಿದೆಲ್ಲ ರಂಧ್ರಗಳಿಂದ ಬರುವ ರೋಗಗಳಿಗೆ ವೈದ್ಯಲೋಕ ಅನಾದಿ ಕಾಲದಿಂದಲೂ ತಕ್ಕ ಮಟ್ಟಿಗೆ ಶಮನಕಾರಿ ಚಿಕಿತ್ಸೆಯನ್ನು ಹೊಂದಿದೆ. ಆದರೆ ಮೂತ್ರದ್ವಾರದ ಮೂಲಕ ಬರುವ ರೋಗಗಳಿಗೆ ಇನ್ನೂ ಪೂರ್ಣ ಪ್ರಮಾಣದ ಪರಿಹಾರ ಆರೋಗ್ಯ ಸೂತ್ರಗಳಿಲ್ಲ. ಔಷಧವೇ ಇಲ್ಲದ ಈಗಿನ ಏಡ್ಸ್ ಕೂಡ ಮೂತ್ರದ್ವಾರದಿಂದ ಬರುವ ಭಯಾನಕ ಕಾಯಿಲೆ. ಮೂತ್ರದ್ವಾರದ ಕಾಯಿಲೆಗಳ ಮೂಲ ಜನನಾಂಗದ ಮುಂಭಾಗದ ನೇಲುವ ಚರ್ಮದ ತುದಿ. ಇದರಲ್ಲಿ ಶೇಖರಣೆಯಾಗಿ ಹೊರಹೊಮ್ಮದೇ ಇರುವ ದೇಹದೊಳಗಿನ ಕಲ್ಮಶ ಹಲವಾರು ಲೈಂಗಿಕ ರೋಗಗಳು ಸ್ವತಃ ಪುರುಷನಿಗೆ ಮಾತ್ರವಲ್ಲ ಹೆಣ್ಣಿಗೂ ಹರಡುತ್ತದೆ. ಹೆಣ್ಣಿಗೆ ಗರ್ಭಕೋಶದ ಕ್ಯಾನ್ಸರ್, ಮೂತ್ರಪಿಂಡದ ಕ್ಯಾನ್ಸರ್ ಮುಂತಾದ ಭಯಾನಕ ರೋಗಗಳಿಗೆ ಕಾರಣವಾಗುತ್ತದೆ. ಮೂತ್ರದ್ವಾರ ನರರಂಧ್ರಗಳಲ್ಲೇ ಆರೋಗ್ಯದ ಮಟ್ಟಿಗೆ ಅಸುರಕ್ಷಿತ ರಂಧ್ರ. ಈ ರಂಧ್ರದ ಮೂಲಕ ಹರಡುವ ಎಲ್ಲ ಕಾಯಿಲೆಗಳಿಗೆ ಶಿಶ್ನದ ಚರ್ಮದ ಮುಂದೊಗಲೇ ಕಾರಣ. ಇದನ್ನು ವೈದ್ಯಕೀಯ ವಿಜ್ಞಾನ ಕೂಡ ದೃಢಪಡಿಸಿದೆ. ಈ ಭಯಾನಕ ರೋಗಗಳ ಸಂಭಾವ್ಯತೆಯನ್ನು ತೊಲಗಿಸುವ ಉದ್ದೇಶದಿಂದ ಆ ಚರ್ಮದ ಭಾಗವನ್ನು ಕತ್ತರಿಸಲಾಗುತ್ತದೆ. ಈ ಪದ್ಧತಿಯನ್ನು ಮೊದಲು ಸಾಮೂಹಿಕವಾಗಿ ಜಾರಿಗೆ ತಂದದ್ದು ಕ್ರಿಸ್ತಪೂರ್ವ ಕಾಲದ ಈಜಿಪ್ಷಿಯನ್ ಜನಾಂಗಗಳು. ಅದನ್ನು ದೊಡ್ಡ ಮಟ್ಟದಲ್ಲಿ ತನ್ನದಾಗಿಸಿಕೊಂಡದ್ದು ಬನಿ ಇಸ್ರಾಯಿಲರು. ಅಂದರೆ ಈಗಿನ ಯಹೂದಿಗಳು ದೇಹಾರೋಗ್ಯಕ್ಕೆ ಖತ್ನಾದ ಮಹತ್ವವನ್ನು ಇಸ್ಲಾಮಿಕ್ ಹದೀಸ್ಗಳು ಪುಷ್ಟೀಕರಿಸಿದ್ದರಿಂದ ಮುಸ್ಲಿಮರಲ್ಲೂ ಈ ಪದ್ಧತಿಯನ್ನು ಅನುಸರಿಸಲಾಯಿತು. ಇದು ಆರೋಗ್ಯ ವಿಜ್ಞಾನದ ಭಾಗವೇ ಹೊರತು ಬಹಳಷ್ಟು ಜನ ಅಂದುಕೊಂಡಂತೆ ಮೌಢ್ಯವಾಗಲಿ ಕ್ರೂರತೆಯಾಗಲಿ ಯಾವುದೇ ಕಾರಣಕ್ಕೂ ಅಲ್ಲ. ಇದು ಶಿಶ್ನವನ್ನು ಕೊಯ್ಯುವುದಲ್ಲ, ಶಿಶ್ನದ ಸುತ್ತಲಿರುವ ಚರ್ಮದ ಮುಂದೊಗಲನ್ನು ಕೊಯ್ಯುವುದು. ಇಂದಿಗೂ ಕೂಡ ಈ ಪದ್ಧತಿಯನ್ನು ಅನುಸರಿಸಿದ ದೇಶಗಳಲ್ಲಿನ ಲೈಂಗಿಕ ಕಾಯಿಲೆಗಳ ಪ್ರಮಾಣಕ್ಕೂ ಅನುಸರಿಸಿದ ದೇಶದ ಪ್ರಮಾಣಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಇದರಿಂದ ಭಯಾನಕ ಕಾಯಿಲೆ ಏಡ್ಸ್ನ ಅಪಾಯ ಕೂಡ ಕಡಿಮೆ ಎಂದು ವೈದ್ಯಕೀಯ ವರದಿಗಳು ಮತ್ತು ಜಾಗತಿಕ ಅಂಕಿಅಂಶಗಳು ಪುಷ್ಟೀಕರಿಸಿವೆ. ಶಿಶ್ನದ ಕ್ಯಾನ್ಸರ್ ಮತ್ತು ಪುರುಷ ಸಂತಾನೋತ್ಪತ್ತಿ ವ್ಯವಸ್ಥೆಯ ಗ್ರಂಥಿಯಾದ ಪ್ರಾಸ್ಟೇಟ್ ಕ್ಯಾನ್ಸರ್ ಅಪಾಯವನ್ನು ಈ ಖತ್ನಾವು ತಗ್ಗಿಸುತ್ತದೆ. ಶಿಶ್ನದ ಮುಂದೊಗಲನ್ನು ಕತ್ತರಿಸಿ ಪುರುಷರು ಕುಳಿತು ಮೂತ್ರ ವಿಸರ್ಜನೆ ಮಾಡುವುದರಿಂದ ಲೈಂಗಿಕ ದೌರ್ಬಲ್ಯ, ಮೂತ್ರಪಿಂಡ ಕಾಯಿಲೆಗಳು, ಮೂತ್ರದ ರಭಸ ಕಡಿಮೆ ಮುಂತಾದ ಪುರುಷ ಜನನಾಂಗ ಸಂಬಂಧಿತ ಎಲ್ಲ ಕಾಯಿಲೆಗಳು ಬರದಂತೆ ತಡೆಯಬಹುದು. ಇದನ್ನು ಪ್ರಾಯೋಗಿಕವಾಗಿ ಅರಿಯಬೇಕಿದ್ದರೆ ಸುತ್ತಮುತ್ತಲಿನಲ್ಲಿ ಇದನ್ನು ಕಟ್ಟುನಿಟ್ಟಾಗಿ ಅನುಸರಿಸುವ ವ್ಯಕ್ತಿಗಳ ಈ ಕಾಯಿಲೆಗಳ ಸಂಬಂಧಿತ ದೇಹಾರೋಗ್ಯವನ್ನು ಗಮನಿಸಿದರೆ ತಮಗೆಲ್ಲರಿಗೂ ಚೆನ್ನಾಗಿ ಗೊತ್ತಾಗುತ್ತದೆ. ಆದ್ಮೇಲೆ ಈ ಬಗ್ಗೆ ಖತ್ನಾದ ಬಗ್ಗೆ ಎಷ್ಟೊಂದು ಸಮರ್ಪಕವಾದಂತಹ ಹಾಗೂ ಸಂಕ್ಷಿಪ್ತವಾದ ಉತ್ತರವನ್ನು ಈ ಪುಸ್ತಕದಲ್ಲಿ ಮುಷ್ತಾಕ್ ಹೆನ್ನಾಬಲ್ ಅವರು ಬರೆದಿದ್ದಾರೆ. ಇಂತಹ 58 ಪ್ರಶ್ನೆಗಳಿಗೆ ಅತ್ಯಂತ ಸಮರ್ಪಕವಾದ ಉತ್ತರವನ್ನು ಈ ಪುಸ್ತಕದಲ್ಲಿ ನೀಡಲಾಗಿದೆ. ಆದ್ಮೇಲೆ ನೋಡಿ, ಒಂದು ನಂಬರ್ ಸ್ಕ್ರೀನ್ನಲ್ಲಿ ಬರ್ತಾ ಇದೆ. ಇದು ಲೇಖಕರ ಸಂಪರ್ಕ ಸಂಖ್ಯೆ. ಈ ಸಂಖ್ಯೆಯ ಮೂಲಕ ಅವರನ್ನು ತಾವು ಭೇಟಿಯಾಗಿ ಇದರ ಬೆಲೆ, ಈ ಪುಸ್ತಕದ ಬೆಲೆ ಬರೀ 230 ರೂಪಾಯಿ ಮಾತ್ರ. ಫೋನ್ಪೇಯ ಮೂಲಕ ಅದನ್ನು ಕಳುಹಿಸಿ ಆ ಪುಸ್ತಕವನ್ನು ತಮಗೆ ಮನೆಗೆ ತರಿಸಿ ತಮ್ಮ ಎಲ್ಲ ಸಂಶಯಗಳನ್ನು ದೂರೀಕರಿಸಿ ಮಾತ್ರವಲ್ಲ ತಮ್ಮ ಸಹೋದರರಿಗೆ ಅವರು ನೀಡಿ. ಇದರಿಂದ ನಾಡಿನಲ್ಲಿ ನಮ್ಮ ನಡುವೆ ಮುಸ್ಲಿಮರ ಬಗ್ಗೆ, ಇಸ್ಲಾಮಿನ ಬಗ್ಗೆ ಹರಡಿರುವಂತಹ ಸಂದೇಹಗಳು ಖಂಡಿತವಾಗಿ ದೂರವಾಗಿ ಒಂದು ಉತ್ತಮವಾದಂತಹ ಶಾಂತಿಯ ವಾತಾವರಣ ನೆಲೆಸಲು ಸಾಧ್ಯ. ಅಲ್ಲಾಹು ಅಂತ ತೌಫೀಕ್ ನಮಗೆಲ್ಲರೂ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಜಜಾಕಲ್ಲಾಹು ಖೈರ್.